ಪ್ರೈಸ್ ಅಲಾರ್ಡ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಎಹೆಜ್ಕೇಲನ 36ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಮಗೆ ಏನ್ ಮಾಡುವನಂತೆ, ಆತನ ನಿಯಮಗಳನ್ನ, ಆತನ ಆಜ್ಞೆಗಳನ್ನ ಅನುಸರಿಸುವ ಹಾಗೆ ದೇವರು ನಮಗೆ ಸಹಾಯವನ್ನ ಮಾಡುವರು. ನಾವು ಇವತ್ತು ನಮ್ಮ ಜೀವಿತದಲ್ಲಿ ನೋಡುವಾಗ ಆತನ ನಿಯಮಗಳನ್ನಾಗಿರ್ಬೋದು, ಆತನ ವಾಗ್ದಾನಗಳನ್ನಾಗಿರಬಹುದು, ಆತನ ವಾಕ್ಯಗಳನ್ನಾಗಿರಬಹುದು, ನಮ್ಮ ಜೀವಿತದಲ್ಲಿ ನಾವೇನ್ ಮಾಡುವುದಿಲ್ಲ, ಅನುಸರಿಸುವುದಿಲ್ಲ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ವಾಗ್ದಾನವನ್ನ ಮಾಡಿದ್ದಾರೆ, ಆತನು ನಮಗೆ ಏನೆಲ್ಲ ಆಜ್ಞೆಯನ್ನ ಕೊಟ್ಟಿದ್ದಾನೆ, ಇದನ್ ಮಾಡ್ಬೇಡ ಅದನ್ ಮಾಡ್ಬೇಡ ಅಂತಂದೇಳಿ ಅನೇಕ ಸರ್ತಿ ನಮ್ಮನ್ನ ಕರ್ತನು ಎಚ್ಚರಿಸಿದ್ದಾನಲ್ವಾ. ಆದ್ರೂ ನಾವು ಅನೇಕ ವಿಧವಾಗಿ ನಾವು ತಪ್ಪುಗಳನ್ನ ಮಾಡುವವರಾಗಿದ್ದೇವೆ. ಆದರೆ ದೇವರಿಗೆ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನೀವು ನನ್ನ ನಿಯಮಗಳನ್ನ ಅನುಸರಿಸುವ ಹಾಗೆ ನಾನು ಮಾಡುವೆನು. ಕರ್ತನೆ, ನಾನ್ ನಿನ್ನ ನಿಯಮಗಳನ್ನು ಅನುಸರಿಸಬೇಕು ದೇವರೇ. ನಿನ್ನ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕು. ನೀನ್ ಹೇಳಿದ ಮಾತುಗಳನ್ನು ನಾನು ಕೈಗೊಂಡು ನಡಿಬೇಕು. ದೇವರೇ, ನನಗೆ ನೀನ್ ಸಹಾಯ ಮಾಡು, ನನ್ನ ಜೀವಿತವನ್ನ ನಿನಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ತನ್ನ ಆತ್ಮವನ್ನು ನಮ್ಮ ಮೇಲೆ ಸುರಿಸಿ, ತನ್ನ ಬಲವನ್ನು ಸುರಿಸಿ, ನಾವು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ಆತನ ಧರ್ಮಶಾಸ್ತ್ರವನ್ನ ನಾವು ಕೈಗೊಂಡು ನಡೆಯುವಂತೆ ಕರ್ತನ ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಮಾಡುವವನಾಗಿದ್ದಾನೆ. ನಾವು ಯಾವಾಗೆಲ್ಲ ನಾವು ಆತನ ಧರ್ಮಶಾಸ್ತ್ರವನ್ನ ನಾವು ಮೀರಿ ನಡೀತಾ ಇದ್ದೇವೋ ಆ ಸಮಯಗಳಲ್ಲಿ ಕರ್ತನ ನೋಡಿ ನಾವು ಕರೆಯುವಾಗ ಕರ್ತನಾತ್ಮನು ತಿರುಗಿ ನಮ್ಮನ್ನ ಆತನ ನಿಯಮಗಳಲ್ಲಿ ನೆಲೆಗೊಳಿಸಿ, ಆತನ ನಿಯಮಗಳನ್ನ ಅನುಸರಿಸಿ, ಆತನ ಮಾತುಗಳನ್ನ ಕೈಗೊಂಡು ಅವುಗಳನ್ನ ಪ್ರೀತಿಸಿ ನಡಿಲಿಕ್ಕೆ ಆಗುವಂತೆ ಕರ್ತನ ನಮಗೆ ಸಹಾಯ ಮಾಡುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ನಿನ್ನ ನಿಯಮಗಳನ್ನು ಅನುಸರಿಸಿ ನಡೆಯುವ ಹಾಗೆ ಕೃಪೆ ಮಾಡ್ರಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.